ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ಫೂರ್ತಿ ವ್ಲಾಗ್ಸ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ಈ ವಿಷಯ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಯೂಟ್ಯೂಬ್ ಚಾನಲ್. ತುಂಬಾ ತಿಂಗಳ ಹಿಂದೆನೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಯೂಟ್ಯೂಬ್ ಚಾನಲ್ನ, ಬಟ್ ಆ ಟೈಮ್ ಇವಾಗ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ತುಂಬಾನೇ ಅಗತ್ಯ ಇದೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ನಿಮ್ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ಲೈಫಲ್ಲಿ ಆಗುವಂತಹ ಸ್ಪೆಷಲ್ ಈವೆಂಟ್ಸ್ ಇರ್ಬೋದು, ಟ್ರಾವೆಲಿಂಗ್ ಬ್ಲಾಗ್ಸ್ ಇರ್ಬೋದು, ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿರ್ಬೋದು, ಖಂಡಿತವಾಗ್ಲೂ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಕ್ರಿಯೇಟ್ ಸಮ್ ಅನ್ಫರ್ಗೆಟಬಲ್ ಮೊಮೆಂಟ್ಸ್ ಟುಗೆದರ್. ಅಂಡ್ ಹೇಳ್ದಾಗೆ ತುಂಬಾ ನರ್ವಸ್ ಆಗಿದ್ದೀನಿ, ಎಕ್ಸೈಟ್ಮೆಂಟ್ ಇದೆ. ಯಾವ ತರ ಕಂಟೆಂಟ್ಸ್ ಬರಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಆದಷ್ಟು ನಿಮ್ಗೆ ಇನ್ಫಾರ್ಮೇಟಿವ್ ಅಂಡ್ ಎಂಟರ್ಟೈನಿಂಗ್ ಬ್ಲಾಗ್ಸ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾವಿವಾಗ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೊರಟಿದೀವಿ. ಏನೇನೋ ಇತ್ತು ಪ್ಲಾನ್ಸು, ಎಲ್ಲ ಫ್ಲಾಪ್ ಆಯ್ತು. ಈಗ ಮನೇಲಿ ಸುಮ್ಮನೆ ಕೂತಿರ್ಬೇಕಲ್ಲ ಅಂತ ಅನ್ಕೊಂಡು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೊರಟಿದೀವಿ. ನಾನು ತುಂಬಾ ಚಿಕ್ಕವಳಿದ್ದಾಗ ನೋಡಿದ್ದೆ, ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ. ಸೊ ತುಂಬಾ ವರ್ಷಗಳಾಗಿದೆ. ಹೋಗೋಣ ಅಂತ ಅನ್ಕೋತಾ ಇದೀವಿ. 11:30 ಅಷ್ಟರಲ್ಲಿ ರೀಚ್ ಆಗಬೇಕು ಅಲ್ಲಿ. ಆಲ್ರೆಡಿ 10 ಆಗಿದೆ. ತಿಂಡಿನೂ ತಿಂದಿಲ್ಲ. ಮದುವೆ ತಿಂಡಿಗೆ ಸ್ಟಾಪ್ ಮಾಡಿ ಅಂತ ಅಂದ್ರೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಟ್ರೈ ಮಾಡ್ತಾನೇ ಇದ್ದಾರೆ. ನೋಡೋಣ ಎಲ್ಲಿ ನಿಲ್ಲಿಸ್ತಾರೆ ಅಂತ. ಮಧು, ನೀವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗಿದ್ದೀರಾ? ಇವಾಗ ಹೋಗ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಯಾವಾಗ ಹೋಗಿದ್ರಿ? 2017. ಪ್ರಾಣಿಗಳು ಕಾಣಿಸುತ್ತಾ ನಿಜವಾಗ್ಲೂ? ಆರಾಮಾಗಿ ಕಾಣಿಸುತ್ತೆ. ಅಂಡ್ ಯಾ, ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಅನಿಸ್ತಿದೆ ನಿಮ್ಗೆ? ಖುಷಿ ಆಗ್ತಿದೆ. ಡೋಂಟ್ ಸ್ಟೆಪ್ ಬ್ಯಾಕ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಸ್ಯಾಟರ್ಡೆ ಆದ್ರೂ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಕಮ್ಮಿ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಕೊನೆಗೂ ರೀಚ್ ಆದ್ವಿ. 11:30 ಬರ್ಬೇಕಾಗಿತ್ತು, 11:45 ಬಂದಿದೀವಿ. ಅವ್ರು 15 ಮಿನಿಟ್ಸ್ ಮುಂಚೆ ಬುಕ್ ಮಾಡಿರೋ ಟೈಮಿಗೆ ಬನ್ನಿ ಅಂದ್ರೆ ನಾವು 15 ಮಿನಿಟ್ಸ್ ಲೇಟಾಗಿ ಬಂದಿದೀವಿ. ನೋಡೋಣ ಏನ್ ಹೇಳ್ತಾರೋ ಗೊತ್ತಿಲ್ಲ, ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಏನಾದ್ರು ಹೋಗಿ ಕತೆ ಕಟ್ಟಬೇಕು. ಲೆಟ್ಸ್ ಗೋ. ನೀವುಗಳೆಲ್ಲ ಬಸ್ಸಲ್ಲಿ ಬಂದರೆ ಬಸ್ಸಸ್ ಇಲ್ಲಿ ಸ್ಟಾಪ್ ಮಾಡುತ್ತೆ. ಇದು ಬಸ್ ಸ್ಟಾಪು. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಡೈರೆಕ್ಟ್ ಬಸ್ಸಸ್ ಇದೆ, ಇಲ್ಲಿ ಸ್ಟಾಪ್ ಮಾಡುತ್ತೆ. ಪಾರ್ಕಿಂಗ್ ಅಲ್ಲಿ ಮೇಲೆ. ಇದು ಬಸ್ ವೆಯ್ಟಿಂಗ್ ಪ್ಲೇಸ್. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ಬಸ್ಸಲ್ಲಿ ಕೂತಿದ್ದೀವಿ. ಸೊ ನಾವು ತಗೊಂಡಿದ್ದು ನಾನ್ AC ಸಫಾರಿ. ಏನೂ ಹೇಳಲಿಲ್ಲ ಟೈಮಿಂಗ್ಸ್ ಬಗ್ಗೆ. ಸೊ ಯಾವುದೇ ಸ್ಲಾಟ್ ಬುಕ್ ಮಾಡಿದ್ರು ಒನ್ಸ್ ಯು ಎಂಟರ್ ಅವ್ರ ಹತ್ರ ವೆರಿಫೈ ಮಾಡಿಸ್ಕೊಂಡ್ರೆ ಬಿಡ್ತಾರೆ. ಸೊ ಟೈಮಿಂಗ್ಸ್ ಏನಿಲ್ಲ. ಸೊ ಲೆಟ್ಸ್ ಸಿ ಯಾವ್ಯಾವ ಪ್ರಾಣಿಗಳು ಕಾಣಿಸುತ್ತೆ ಏನು ಅಂತ ನೋಡೋಣ. ಅದು ಹೇಳ್ತಿದ್ದಾರೆ ಪ್ರಾಣಿಗಳು ಪಕ್ಕದಲ್ಲೇ ಕೂತಿರತ್ತೆ ಅಂತ.
ನನಗಂತೂ ಗೊತ್ತಿಲ್ಲ ಹೇಗಿರತ್ತೆ ಅಂತ. ಸೊ ಅದು ಬಟರ್ಫ್ಲೈ ಪಾರ್ಕ್. ನೋಡೋಣ ಯಾವ ಪ್ರಾಣಿಗಳು ಕಾಣಿಸುತ್ತೆ, ಪಕ್ಕದಲ್ಲಿ ಕೂತಿರತ್ತೋ ನಿಂತಿರತ್ತೋ ಏನ್ ಕಾಣಿಸುತ್ತೆ ನೋಡೋಣ. ಅಲ್ಲಿ ಆನೆ ಇದೆ. ಏನದು ಏನದು ಸಿ 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 ಆನೆ ಇದು. ಇಲ್ಲಿದೆ ನಮ್ಮ ಆನೆಗಳ ದಂಡು. நடுவுல அப்படியே போய் போயிடுச்சு அவங்க அப்பா அம்மாவுக்கு நடுவுல ಆನೆ ಊಟ ಕೊಡ್ತಾ ಇದ್ದಾರೆ. அது எப்படி அழகா நடுவுல ಇಲ್ಲಿ ಆನೆ ಊಟ ಕೊಡ್ತಾ ಇದ್ದಾರೆ. ಹಾ ಕರಡಿ ಅದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. तुम्हें रियल बताना फोन कर दो हूँ बस काटो मैं रियल देखना फोटो डाल के तुम्हें रियल बताना फोन कर बुला से बुला आबा को बुला से आबा को बुला से बुला खंबा दे खंबा खंबा दे खंबा बा टाइगर कितना बड़ा है मुंह? ओए हम की गिर रही है मस्त हाथा पाने को जरा पास में आ गया देखो यार ये बड़ा है देखो ये वीडियो बना ले वीडियो था देखो अभी नहीं बड़ा मुंह खोल रहा ơi 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 một gì ơi ơi बैठ जा रहा देखो शेर दिखा वो बाघ देखनी बाघ वाह क्या हो हवरे का देख हवरे का देख शेर लेपर्ड ಸೊ ಸಫಾರಿ ಮುಗೀತು, ಇವಾಗ ಝೂ ಹತ್ರ ಹೋಗ್ತಾ ಇದ್ದೀವಿ.
ನೋಡಿದ್ವಿ ಆ್ಯಕ್ಚುಲಿ ಹೌದು ಅನಿಮಲ್ಸ್ ಎಲ್ಲ ಏನೋ ಪಕ್ಕದಲ್ಲೇ ಇತ್ತು, ಚೆನ್ನಾಗಿತ್ತು. ಸೊ ಬೇರೆ ಸಫಾರಿಗಳಿಗೂ ಹೋಗಿದ್ವಿ, ಆದರೆ ಅಲ್ಲಿ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತು ಪ್ರಾಣಿಗಳು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸೊ ಏನಾದರೂ ತಿಂತೀವಿ, ಆಮೇಲೆ ಝೂಗೆ ಹೋಗ್ತೀವಿ. ಸೊ ಈಗ ಸದ್ಯಕ್ಕೆ ಚುರ್ಮುರಿ ತಗೊಂಡಿದ್ದೀವಿ. ಚೆನ್ನಾಗಿದ್ಯಾ? ಓಕೆ ಓಕೆ. ಯಾರಾದರೂ ಝೂ ಸುತ್ತಾಡಕ್ ಆಗಿಲ್ಲ ಅಂದ್ರೆ ಅವ್ರಿಗೆ ಈ ಥರ ವೆಹಿಕಲ್ಸ್ ಇರುತ್ತೆ, ಸೊ ಅದರಲ್ಲಿ ಹೋಗ್ಬೋದು. ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ, ಬಿಕಾಸ್ ವಿ ಆರ್ ಸ್ಟ್ರಾಂಗ್. ಇಲ್ಲಿ ಝೀಬ್ರಾಸ್ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಇಲ್ಲಿ ಹೋಗ್ತಾ ಇದೆ ಒಂದು. ಫುಲ್ ಸುಸ್ತಾಗಿದ್ದೀವಿ ಇಬ್ರು ನಡೆದು. ಬಿಸಿಲು ಇದೆ ಫ್ರೆಂಡ್ಸ್. ನೆನ್ನೆಲ್ಲ ಮಳೆ ಬರ್ತಾ ಇತ್ತು ಬೆಂಗಳೂರಲ್ಲಿ, ಇವತ್ತು ನೋಡಿದ್ರೆ ಫುಲ್ ಬಿಸಿಲಿದೆ. ಹಾ, ಈ ಕಡೆ ಝೂ, ಇದು ರೆಸ್ಟ್ ಏರಿಯಾ. ಅದು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಟ್ರಿಪ್ಗೆ. ಕರಡಿ ಮತ್ತೆ ಹುಲಿನ ನೋಡಕ್ ಹೋಗ್ತಾ ಇದೀವಿ. ದಿಸ್ ಇಸ್ ರಾಯಲ್ ಬೆಂಗಾಲ್ ಟೈಗರ್. ಯಾ, ಇಲ್ಲಿದೆ ಒಂದು. ಅಂಡ್ ಇನ್ನೊಂದು ಇಲ್ಲಿದೆ. This is Karadi. ಕರಡಿ ನೋಡಿದ್ವಿ, ಹುಲಿ ನೋಡಿದ್ವಿ, ಆಮೇಲೆ ಇವಾಗ ಮಿಕ್ಕಿದ ಪ್ರಾಣಿಗಳನ್ನ ನೋಡಕ್ ಹೋಗ್ತಾ ಇದೀವಿ. ಉಲ್ಫ್ ಅಂದ್ರೆ ತೋಳ ಅಲ್ಲ? ತೋಳ ಅಂದ್ರೆ ದಿಸ್ ಇಸ್ ಗ್ರೇ ಉಲ್ಫ್. ಇಲ್ಲಿ ಬೋಟಿಂಗ್ ಇದೆ, ತುಂಬಾ ಕ್ರೌಡು ಇದೆ. ಹಾ, ಟೈಮ್ ಇಲ್ಲ, ಆಲ್ರೆಡಿ 1:45 ಆಗಿದೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಹೋಗ್ಬೋದಾಗಿತ್ತು. ಇದು ಹಿಪೋಪೊಟಾಮಸ್. ಅಭಿಮನ್ಯು ಅರ್ಜುನ ಫುಲ್ ಫೈಟ್. ಅಲ್ಲಿ ಲಾಸ್ಟ್ ಅಲ್ಲಿ ಆ ಕಡೆ ಇರೋದು ವರಲಕ್ಷ್ಮಿ. ಆಮೆ. ಇದು ಮುಳ್ಳಂದಿ. ಹೆಬ್ಬಾವು ಇಲ್ಲಿ ನೋಡಿ. ಹೆಬ್ಬಾವು ಗೊತ್ತಿಲ್ಲ.
ಕಾಡು ಬೆಕ್ಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಕಂಟೆಂಟ್ಸ್ ನಿಮಗೆ ಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಾನು ಆದಷ್ಟು ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಈಸ್ ಸ್ಫೂರ್ತಿ ವ್ಲಾಗ್ಸ್.